ನಾಳೆಯಿಂದ ಪ್ರಚಾರಕ್ಕೆ ಹೋಗ್ತಾ ಇದ್ದೀರಿ. ಹೋಗ್ಬೇಕಲ್ಲಪ್ಪ, ಇವತ್ತೇ ಹೋಗೋಣ ಅಂತೀವಿ. ಚೀಫ್ ಮಿನಿಸ್ಟರ್ ಬಾಗಲಕೋಟೆ ಹೋಗಿದ್ದಾರೆ. ನಾಳೆ ದಾವಣಗೆರೆ ಹೋಗ್ತಾ ಇದ್ದೀನಿ. ನಾನು ಸಚಿವಾಲ ಅವರು ಇವತ್ತು ಕೆಲವು ಮೀಟಿಂಗ್ಸ್ ಇದೆ, ಎಲೆಕ್ಷನ್ ವಿಚಾರಕ್ಕೆ ಮಧ್ಯಾಹ್ನ ಮೀಟಿಂಗ್ಸ್ ಇದೆ. ನಾಳೆ ದಾವಣಗೆರೆ ಹೋಗ್ತೀನಿ, ನಾಳೆ ಬಾಗಲಕೋಟೆಗೆ ಹೋಗ್ತೀನಿ, ತಿರ್ಗಾ ದಾವಣಗೆರೆ ಬಾಗಲಕೋಟೆನ ಒಂದು ಹೋಗ್ತೀನಿ. ಆಮೇಲೆ ಕೇರಳಗೆ 5-6 ಹೋಗ್ತಾ ಇದ್ದೀನಿ. ಕೇರಳಗೆ 5-6 2-4 ಕೊಟ್ಟಿದೆ. ಅದೇನೋ ಅಲ್ಲಿ ಈಸ್ಟರ್ ಗುಡ್ ಫ್ರೈಡೆ ಇದೆಯಂತೆ, ಅದಕ್ಕೆ ಅವ್ರು ರಿಕ್ವೆಸ್ಟ್ ಮಾಡಿದ್ರು ಬೇಡ ಅಂತ. ಸೊ ಅದಕ್ಕೆ 5-6 ಏನೋ ಕೊಟ್ಟಿದ್ದೆ. ಗ್ಯಾಸ್ ಸಿಲಿಂಡರ್ ಸಮಸ್ಯೆ ನಾಳೆ ಬೆಳಗ್ಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಇದೆ 9:30 ಗಂಟೆಗೆ ಕಾಂಗ್ರೆಸ್ ಆಫೀಸಲ್ಲಿ. ನಾನು ಸುದ್ದಿವಾರ ಅವರು ಪ್ರೆಸ್ ಕಾನ್ಫರೆನ್ಸ್ ಅಡ್ರೆಸ್ ಮಾಡ್ತೀನಿ. ಅಸ್ಸಾಂನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು 3 weeks ಕೊಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ. ಕರ್ನಾಟಕದ ರೀತಿ ಅಲ್ಲಿ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತೆ. ನಾವು ಕೂಡ ಹೋಗಿದ್ದೆ ಅಸ್ಸಾಮಲ್ಲಿ. ನಾನು ಅವ್ರು ಅನೌನ್ಸ್ ಮಾಡಿದ್ರೆ ನಾನು ಭಾಷಣ ಮಾಡಿದ್ರೆ ನಾವೇನ್ ಮಾತಾಡ್ತೀವಿ ಮಾತಾಡೋ ಪ್ರಕಾರ ನೋಡ್ಕೊಳ್ತೀವಿ. As far as Assam is concerned, any country in the concern, any state is concerned, whatever we promise to the people of this country and the state, Congress party always delivers. ಈ ಅವ್ರ ತರ 15 ಲಕ್ಷ ಕೊಡ್ತೀವಿ ನಿಮ್ಮ ಅಕೌಂಟಿಗೆ ಅಂತ ಹೇಳ್ಬಿಟ್ಟು ಅಚ್ಚೇ ದಿನ ತರ್ತೀವಿ ಅಂತ. ಅಚ್ಚೇ ದಿನ ಎಲ್ಲಿ ಬಂತು? ಅಚ್ಚೇ ದಿನ ಬರ್ಲಿಲ್ಲ, ಏನು ಬರ್ಲಿಲ್ಲ. 15 ಲಕ್ಷ ನಿಮ್ಮ ಯಾರ ಅಕೌಂಟಿಗೂ ಬರ್ಲಿಲ್ಲ. ನಾವ್ ಹಂಗೆಲ್ಲ ಇಲ್ಲ, ನಾವೆಲ್ಲ ಮಾತು ಕೊಟ್ಟರೆ ಮಾತು ಪ್ರಕಾರ ನಾವು ಮಾಡ್ತೀವಿ. ಹಿಂದಿ ಏರಿಕೆ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು ವಿರೋಧ ಮಾಡ್ತಾ ಇದ್ದಾರೆ. ಅದೆಲ್ಲ ಆಮೇಲೆ ಮಾತಾಡೋಣ. ಸರ್, ಅಸ್ಸಾಂ ಹೋದಂತ ಸಂದರ್ಭದಲ್ಲಿ ಅಲ್ಲಿನ ಹೆರಿಟೇಜ್ ಫುಡ್ ತಿಂದು ಭಾರಿ ಖುಷಿ ಪಟ್ಟಿದ್ದಾರೆ. ಹೌದು, ಅಸ್ಸಾಂ ಫುಡ್ ನನಗೆ ಎಕ್ಸ್ಪೀರಿಯನ್ಸ್. ಬಹಳ ಸತಿ ಹೋಗಿದ್ದೀನಿ, ಅಲ್ಲಿ ಲೋಕಲ್ ಫುಡ್ ತಿಂದಿರಲಿಲ್ಲ ನಾನು. ಈ ಸತಿ ಬೇಕು ಅಂತ ಲೋಕಲ್ ಫುಡ್ ನೋಡೋಣ ಅಂತ ಹೇಳಿ ಒಂದು ಹೋಟ್ಲ್ ಲೋಕಲ್ ಫುಡ್ ತಿನ್ಬೇಕು ಅಂತ. ಇದು ಗುಡ್ ಟೇಸ್ಟ್, ಚೆನ್ನಾಗಿದೆ. ಒಳ್ಳೆ ನಮ್ಮ ಅಸ್ಸಾಂ ಫುಡ್. ನಾನ್ ವೆಜ್ ಅಂತೂ ಬಹಳ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಾನು ವೆಜಿಟೇರಿಯನ್, ಚೆನ್ನಾಗಿದೆ ಅಸ್ಸಾಂ. ಹೋಗ್ಬೇಕಲ್ಲಪ್ಪ, ದೇವ್ರು ಕೇಳ್ಬೇಕಲ್ಲ, ನಿನ್ನೂ ಕೇಳ್ಬೇಕು, ದೇವ್ರು ಕೇಳ್ಬೇಕು, ಮೀಡಿಯಾನು ಕೇಳಿದ್ವಿ. ಹಂಗೆ ದೇವ್ರು ಕಾಮಾಖ್ಯ ದೇವ್ರಿಗೂ ಸಹಾಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.